ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಜರೇತ್ ಊರಿನವರಾದ ಜೋಸೆಫನ ಮಗ ಯೇಸು ಯಾರೆಂದು ಫಿಲಿಪ್ಪನಿಗೆ ತಿಳಿದಿತ್ತು. ಧರ್ಮಶಾಸ್ತ್ರದಲ್ಲಿ ಮೋಶೆ ಉಲ್ಲೇಖಿಸಿದ ಪ್ರವಾದಿಗಳು ಪ್ರವಚನ ಮಾಡಿದ ಉದ್ಧಾರಕ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ ಎಂದು ಆತನಿಗೆ ಆ ತಿಳಿದ ಸತ್ಯವನ್ನು ಆತ ನತಾನಾಯಲನಿಗೆ ತಿಳಿಸಿ ಯೇಸುವಿನ ಬಳಿಗೆ ಕರೆತರಲು ಹೋಗ್ತಾನೆ. ಯೇಸು ಪರಿಚಯ ಕೊಡಲು ಆತ ಹೋಗ್ತಾನೆ. ಪ್ರಿಯರೇ, ಯಾವಾಗ ನಮಗೆ ಯೇಸು ಯಾರೆಂದು ಮನವರಿಕೆ ಆಗುತ್ತೋ ಅಥವಾ ಕನ್ವಿಕ್ಷನ್ ಇರುತ್ತೋ ಆಗ ಮಾತ್ರ ನಾವು ಈ ಸತ್ಯವನ್ನು ಇತರರಿಗೆ ಸಾರಲು ಸಾಧ್ಯ ಅಥವಾ ಇತರರನ್ನು ಯೇಸು ಕ್ರಿಸ್ತರ ಬಳಿಗೆ ಕರೆತರಲು ಸಾಧ್ಯ. ಈ ಕಾರ್ಯ ಫಿಲಿಪ್ಪನು ಮಾಡ್ತಾನೆ. ಇಂದು ಕ್ರೈಸ್ತರಾದ ನಾವು ಯಾಕೆ ಕ್ರಿಸ್ತನನ್ನು ಸಾರ್ತಾ ಇಲ್ಲ? ಯಾಕೆ ಕ್ರಿಸ್ತನ ಬಳಿಗೆ ಅನೇಕರನ್ನು ಕರೆತರ್ತಾ ಇಲ್ಲ? ಕಾರಣ, ಕ್ರಿಸ್ತನ ಕುರಿತಾದ ನಮಗೆ ಏನೋ ಒಂದು ನಾಲೆಜ್ ಇದೆ, ಆದರೆ ಆತನ ಭೇಟಿ ಮತ್ತು ವೈಯಕ್ತಿಕ ಅನುಭವ ನಾವು ಪಡೆದಿಲ್ಲ. ಇಲ್ಲಿ ನತಾನಾಯೇಲ ಹೇಳ್ತಾನೆ, ನಜರೇತ್ ಎಂಬ ಊರಿಂದ ಏನು ಒಳ್ಳೆಯದು ಬರುತ್ತೆ? ನಜರೇತ್ ಎಂಬ ಪ್ರಖ್ಯಾತಿ ಪಡೆಯದೇ ಇರುವ ಅಥವಾ ಯೂಸ್ಲೆಸ್ ಆದ ಒಂದು ಊರಿಂದ ಏನು ಒಳಿತು ಬರುತ್ತೆ ಅಂತ ಆತ ಪ್ರಶ್ನಿಸಿದಾಗ ಫಿಲಿಪ್ಪ ಹೇಳ್ತಾನೆ, ಕಮ್ ಅಂಡ್ ಸಿ, ಬಂದು ನೀನೇ ನೋಡು. ಪ್ರಿಯರೇ, ಯೇಸು ಬಳಿಗೆ ಬರುವುದು, ಸ್ವತಃ ವಿಶ್ವಾಸದಿಂದ ಯೇಸುವನ್ನು ನೋಡುತ್ತಾ ಅನುಭವಿಸುವುದು ಇವತ್ತು ದೇವರು ಎಲ್ಲರಿಗೂ ನೀಡುವ ಕರೆಯಾಗಿದೆ. ಸಕಲ ಮನುಷ್ಯರಿಗೆ ಈ ಕರೆ ದೇವರು ನೀಡ್ತಾ ಇದ್ದಾರೆ. ಕಮ್ ಆ್ಯಂಡ್ ಸಿ, ಯೇಸು ಬಳಿ ಬನ್ನಿ, ಯೇಸುವನ್ನು ಅನುಭವಿಸಿ ನೋಡಿ. ನಾವಿಂದು ಯೇಸು ಬಳಿಗೆ ಬಂದಿದ್ದೇವಾ? ಯೇಸುವನ್ನು ನೋಡಿದ್ದೇವಾ? ಯೇಸು ಬಳಿಗೆ ಬಂದ ನತಾನಾಯೇಲನಿಗೆ ಆ ನತಾನಾಯೇಲನ ಕುರಿತು ಯೇಸುವಿಗೆ ಪರಿಚಯ ಇತ್ತು. ಯೇಸುವನ್ನು ಆತ ಒಂದು ಫಿಸಿಕಲ್ ಆಗಿ ಮುಂಚೆ ನೋಡಿಲ್ಲ, ಯೇಸು ಕೂಡ ಆತನನ್ನು ಫಿಸಿಕಲ್ ಆಗಿ ಭೇಟಿ ಮಾಡಿಲ್ಲ. ಆದರೂ ಈಗೋ ನೋಡಿ, ನಿಜವಾದ ಇಸ್ರಾಯೇಲನು, ಈತನಲ್ಲಿ ಕಪಟವಿಲ್ಲ. ಫಿಲಿಪ್ಪನು ನಿನ್ನನ್ನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿಯಲ್ಲಿದ್ದಾಗ ನಾನು ನಿನ್ನನ್ನು ಕಂಡೆ ಎಂದು ಯೇಸು ಸ್ವಾಮಿ ಆತನನ್ನು ನೋಡಿ ಹೇಳ್ತಾರೆ. ಅಂತೇಳಿದರೆ ಯೇಸು ನಮ್ಮನ್ನು ಆಲ್ರೆಡಿ ಬಲ್ಲವರಾಗಿದ್ದಾರೆ, ಎಲ್ಲರನ್ನು ಬಲ್ಲವರಾಗಿದ್ದಾರೆ. ಜಗತ್ತು ಸೃಷ್ಟಿಯಾಗುವ ಮೊದಲೇ ನಮ್ಮನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾರೆ. ವೈಯಕ್ತಿಕವಾಗಿ ನಾವು ಯಾರಾಗಿದ್ದೇವೆ ಎಂಬ ಪರಿಚಯ ಯೇಸುವಿಗೆ ನಮ್ಮ ಕುರಿತಾಗಿದೆ. ಆದರೆ ನಮಗೆ ಯೇಸುವಿನ ಕುರಿತಾಗಿದೆಯಾ? ಅದು ಪ್ರಶ್ನೆ. ಯೇಸು ನಮ್ಮನ್ನು ನೋಡಿ ಇವತ್ತು ಏನು ಹೇಳ್ಬೋದು? ನೀನು ನಿಜವಾದ ಇಸ್ರಾಯೇಲನು, ನಿನ್ನಲ್ಲಿ ಕಪಟವಿಲ್ಲ ಎಂದು ನತಾನಾಯೇಲನಿಗೆ ಹೇಳಿದರು. ಇವತ್ತು ನಮ್ಮನ್ನು ನೋಡಿದರೆ ಯೇಸು ಏನು ಹೇಳ್ತಾರೆ? ನಾವು ನಿಜವಾದ ಕ್ರೈಸ್ತರಾಗಿದ್ದೇವಾ? ನಿಜವಾಗಿ ಅಥವಾ ಕಲಬೆರಕೆ ಕ್ರೈಸ್ತರ? ಅಥವಾ ದೇವರ ಪರಿಚಯ ನಮಗಿದೆಯಾ? ಅಥವಾ ಮುಖವಾಡ ಹಾಕಿ ಭಕ್ತಿಯ ವೇಷದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಪ್ರಿಯರೇ, ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಒಂದು ವೇಳೆ ನಾವು ದೇವರಿಂದ ಬಲು ದೂರ ಇದ್ದರೆ, ಯೇಸುವಿಂದ, ಅಥವಾ ನಮ್ಮ ಜೀವನ ಯೇಸುವಿಂದ ಬಲು ದೂರ ಇದ್ದರೆ ನಾವು ಪಶ್ಚಾತ್ತಾಪ ಪಡೋಣ, ಮರಳಿ ಯೇಸುವಿನ ಬಳಿಗೆ ಧಾವಿಸೋಣ. ಅವರು ನಮ್ಮನ್ನು ಪ್ರೀತಿಯಿಂದ ಬರಮಾಡ್ತಾರೆ, ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ನಾವು ಪಾಪಗಳಿಗೆ ವಿಮುಖರಾಗೋಣ. ಖಂಡಿತ ಆಗ ನಾವು ಯೇಸುವನ್ನು ಕಾಣ್ತೇವೆ, ಯೇಸುವನ್ನು ಅನುಭವಿಸ್ತೇವೆ. ಯೇಸುವಿನ ಪ್ರೀತಿಯಲ್ಲಿ ತುಂಬಲ್ಪಟ್ಟ ನಾವು ಪ್ರಿಯರೇ ಈ ಲೋಕಕ್ಕೆ ಸಾಕ್ಷಿ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸಲು ಸಾಧ್ಯ. ಪ್ರಿಯರೇ, ಇಷ್ಟು ಮಾತ್ರವಲ್ಲ, ಯೇಸು ಮತ್ತೆ ಮರಳಿ ಬರುವಾಗ ಆ ನೂತನ ಜೆರುಸಲೇಮಿಗೆ ಆತನಲ್ಲಿ ವಿಶ್ವಾಸವಿಟ್ಟು ನಿರೀಕ್ಷೆಯಿಂದ ಜೀವಿಸುವ ಪ್ರತಿಯೊಬ್ಬರಿಗೂ ಆತನ ಮಧುವಣಗಿತ್ತಿಯಾದ ನಮ್ಮೊಬ್ಬೊಬ್ಬರನ್ನು ಕರೆದೊಯ್ಯಲು ಆತ ಬರ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ವಿಶ್ವಾಸದಲ್ಲಿ ಬಲ ಪಡೆಯೋಣ. ಯಾರೆಲ್ಲ ಯೇಸುವನ್ನು ಇನ್ನೂ ವಿಶ್ವಾಸಿಸಿಲ್ಲೋ ಯೇಸು ಬಳಿಗೆ ಬರೋಣ, ಯೇಸುವಲ್ಲಿ ವಿಶ್ವಾಸ ಇಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.